ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ದಿವಸ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು 2021 ಮತ್ತು 22ನೇ ಸಾಲಿನ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅವು ಯಾವ್ಯಾವ ಅರ್ಜಿ ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಕರೆದಿದ್ದಾರೆ ಅಂತ ನಾವು ನೋಡುತ್ತಾ ಹೋಗೋಣ. ಮೊದಲಿಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ನವೀಕರಣ, ಇದು ರಿನ್ಯೂವಲ್ ಸಂಬಂಧ ಕರೆದಿದ್ದಾರೆ. ಲಾಸ್ಟ್ ಇಯರ್ ಯಾವ ವಿದ್ಯಾರ್ಥಿಗಳು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದರು ಅವರಿಗೆ 3 ಮತ್ತು 4ನೇ ಮತ್ತು 5ನೇ ಕಂತುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಅದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆ ಹೊಂದಿರಬೇಕು ಮತ್ತು ಈಗ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು. ಅದನ್ನು ಯಾವ ವೆಬ್ಸೈಟ್ ಅಂದರೆ https://suvidha.karnataka.gov.in ಈ ಒಂದು ವೆಬ್ಸೈಟಿಗೆ ಮೂಲಕ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ನೀವು ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ ವಿಶ್ವಕರ್ಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ನೀವು ಟೈಪ್ ಮಾಡಿದಿರಪ್ಪ ಅಂದರೆ ಇಲ್ಲಿ kvc.dcl.karnataka.gov.in ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇದು ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ಲಿದೆ ಅಂತ ನೋಡಬೇಕಂದ್ರೆ ಡಿಸ್ಟಿಕ್ ಆಫೀಸಿಗೆ ಹೋಗಿ. ಇಲ್ಲಿ ಅದರದ್ದು ಫೋನ್ ನಂಬರ್ ವಿತ್ ಅಡ್ರೆಸ್ ಎಲ್ಲ ಇದೆ. ನಿಮ್ಮ ಡಿಸ್ಟಿಕ್ನಲ್ಲಿ ಎಲ್ಲಿದೆ ಅಂತ ನೀವು ನೋಡ್ಕೊಂಡ್ಬಿಟ್ಟು ಅಲ್ಲಿ ಆಫೀಸಿಗೆ ಹೋಗಿಬಿಟ್ಟು ಈ ಒಂದು ಅರ್ಜಿಯನ್ನು ನೀವು ಅಲ್ಲಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿ ಕನ್ನಡ ಬರುತ್ತೆ. ಬ್ಯಾಕಿಗೆ ಹೋಗೋಣ. ಕನ್ನಡ ಅಂತ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅಂತ ಇದೆ. ಮೊದಲನೆಯದು ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು. ಈ ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವುದಲ್ಲಿ ಚಿನ್ನ, ಬೆಳ್ಳಿ ಕೆಲಸ, ಶಿಲ್ಪಕಲೆ, ಮರಗೆಲಸ, ಲೋಹ ಈ ಒಂದು ವೃತ್ತಿಗಳನ್ನು ಮಾಡುವಂಥವರಿಗೆ ಸಾಲ ಯೋಜನೆ 20% ಗರಿಷ್ಠ 20,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಾರೆ. ಗರಿಷ್ಠ ಸಾಲ 80,000 ರೂಪಾಯಿ ಇರುತ್ತೆ. ಅದರೊಳಗೆ ಸಹಾಯಧನ ಏನಪ್ಪ ಅಂದರೆ 20,000 ರೂಪಾಯಿ ಇರುತ್ತೆ. ಅಂದರೆ ಸಹಾಯಧನ ಅಂದರೆ ಸಬ್ಸಿಡಿ ಇರುತ್ತೆ 20,000 ರೂಪಾಯಿ. ಮತ್ತು ಗರಿಷ್ಠ ಸಾಲ 80,000 ರೂಪಾಯಿ ಇರುತ್ತೆ. ಅದು ಏನಪ್ಪ ಅಂದರೆ 80,000 ರೂಪಾಯಿಗೆ ಅದು 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿ ದರದಲ್ಲಿ ಒಂದು ಸಾಲವನ್ನು ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಆದಾಯ ಮಿತಿ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದವರಾಗಿದ್ದರೆ 40,000 ರೂಪಾಯಿ ಇರಬೇಕು, ಪಟ್ಟಣ ಪ್ರದೇಶದವರಾಗಿದ್ದರೆ 50,000 ರೂಪಾಯಿ ಇರಬೇಕು. ನೆಕ್ಸ್ಟ್ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ನಾವು ಹಸು ಸಾಗಾಣಿಕೆ, ವ್ಯಾಪಾರ ಚಟುವಟಿಕೆಗಳು, ಸೇವಾ ಚಟುವಟಿಕೆಗಳು, ಕೈಗಾರಿಕಾ ಚಟುವಟಿಕೆಗಳು ಇವುಗಳನ್ನು ಏನಾದರೂ ಕೈಗೊಳ್ಳಬೇಕಂತ ಹೇಳಿದರೆ ಗರಿಷ್ಠ ಸಾಲ 50,000 ರೂಪಾಯಿ ಆರ್ಥಿಕ ನೆರವು ಒದಗಿಸಲಾಗುವುದು. ಈ ಮೊತ್ತದಲ್ಲಿ 20% ಗರಿಷ್ಠ ಅಥವಾ ₹10,000 ರೂಗಳ ಸಹಾಯಧನ ಹಾಗೂ ಉಳಿಕೆ ಗರಿಷ್ಠ 40,000 ರೂಪಾಯಿಗಳ ಸಾಲವನ್ನು ವಾರ್ಷಿಕ 4% ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗುವುದು. ಇದು ನೀವು ಸ್ವಂತ ಉದ್ಯೋಗ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟು ಸ್ವಯಂ ಉದ್ಯೋಗ ಬ್ಯಾಂಕುಗಳ ಸಹಯೋಗದೊಂದಿಗೆ
ನೇರ ಸಾಲ ಯೋಜನೆ. ಇದು ಚೈತನ್ಯ ಯೋಜನೆ ಅಂತ. ಇದರ ಒಳಗಡೆ ನೀವು ಈ ಜೆರಾಕ್ಸ್ ಸೆಂಟರ್ ಆಗಿರ್ಬೋದು ಅಥವಾ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು, ಈ ಥರ ನೀವು ಏನಾದರೂ ಮಾಡಬೇಕು ಅಂತ ಹೇಳಿದರೆ ಘಟಕ ವೆಚ್ಚ 1,00,000 ರೂವರೆಗೆ ಗರಿಷ್ಠ 25,000 ರೂಪಾಯಿಗಳ ಸಹಾಯಧನ, 25,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಹಾಗೂ 1,00,000 ರೂಪಾಯಿಗಳಿಂದ 5,00,000 ರೂಪಾಯಿವರೆಗೆ ಘಟಕ ವೆಚ್ಚ ಇತ್ತಪ್ಪ ಅಂತ ಹೇಳಿದರೆ ಅದಕ್ಕೂ ಏನಪ್ಪ ಅಂದರೆ ಸಬ್ಸಿಡಿ ಇರೋದು. ಯಾವುದು ಮ್ಯಾಕ್ಸಿಮಮ್ 20% ಇರುತ್ತೆ, ಅಥವಾ ಘಟಕ ವೆಚ್ಚದ 20% ಇರುತ್ತೆ, ಅಥವಾ ಗರಿಷ್ಠ 25,000 ರೂಪಾಯಿ ಸಹಾಯಧನ ಮಾತ್ರ ಮಂಜೂರನ್ನು ಮಾಡಲಾಗುವುದು. ಉಳಿಕಿದ್ದು ನಿಮ್ಮದು ಲೋನ್ ಅಮೌಂಟ್ ಏನಿರುತ್ತೆ ಅದು ಬ್ಯಾಂಕ್ಗಳಲ್ಲಿ ಯಾವ ಥರ ಬಡ್ಡಿ, ಇದು 4% ಬಡ್ಡಿ ಇರೋದಿಲ್ಲ. ಇದು ನಿಮಗೆ ಬ್ಯಾಂಕ್ನಲ್ಲಿ 8% ಏನು ಬಡ್ಡಿ ಇರುತ್ತೆ ಅದೇ ಬಡ್ಡಿನ ವಿಧಿಸ್ತಾರೆ. ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಗಳನ್ನು ಹಾಕಿ ಕೊಡ್ತಾರೆ, ಬೋರನ್ನು ಹಾಕಿಸಿ ಕೊಡ್ತಾರೆ. ಇದಕ್ಕೆ ಸಹಾಯಧನ ಎಷ್ಟಪ್ಪ ಅಂತ ಹೇಳಿದರೆ ಇದು 2.5 ಲಕ್ಷ ರೂಪಾಯಿ ಘಟಕ ವೆಚ್ಚ ಇತ್ತಪ್ಪ ಅಂದರೆ ಅದರ ಒಳಗಡೆ 1.5 ಲಕ್ಷ ರೂಪಾಯಿ ಸಹಾಯಧನ ಸಬ್ಸಿಡಿಯನ್ನು ಕೊಡ್ತಾರೆ. ನಾವು ಎಷ್ಟು ಅಮೌಂಟ್ ಹಾಕಬೇಕಪ್ಪ ಅಂದರೆ ಸಾಲವನ್ನು 50,000 ರೂಪಾಯಿ ಸಾಲವನ್ನು ನಾವು ಮಾಡಿ ಹಾಕಬೇಕಾಗುತ್ತೆ. ಅದು ನಮ್ಮ ಬ್ಯಾಂಕಿಂದ ಕೊಡ್ತಾರೆ. ಅದು ಏನಪ್ಪ ಅಂದರೆ ಶೇಕಡ ವಾರ್ಷಿಕ 4% ಬಡ್ಡಿ ದರದಲ್ಲಿ ಕೊಡ್ತಾರೆ. ಅದಕ್ಕೆ ನಾವು ಮತ್ತೆ ರೀಪೇಮೆಂಟ್ ಪೀರಿಯಡ್ಸ್ 3 ಇಯರ್ಸ್ ಇರುತ್ತೆ. ಮತ್ತು 50,000 ರೂಪಾಯಿಗಳನ್ನು ವಿದ್ಯುತ್ಕರಣಕ್ಕೆ ನೀಡ್ತಾರೆ. ಮತ್ತು ಕೆಲವು ತಾಲೂಕುಗಳಲ್ಲಿ ಅಂತರ್ಜಲ ಕುಸಿದಿದ್ದು ಕೊಳವೆ ಬಾವಿ ಕೊರೆಯಲು ಹೆಚ್ಚು ಆಳಕ್ಕೆ ಹೋಗುತ್ತಿರುವುದರಿಂದ 6 ಜಿಲ್ಲೆಗಳಲ್ಲಿ, ಅಂದರೆ 6 ಜಿಲ್ಲೆಗಳೆಂದರೆ 1ನೇದು ಬೆಂಗಳೂರು ನಗರ, 2ನೇದು ಬೆಂಗಳೂರು ಗ್ರಾಮಾಂತರ, 3ನೇದು ರಾಮನಗರ, 4ನೇದು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ಒಂದು 6 ಜಿಲ್ಲೆಗಳಲ್ಲಿ ಅಂತರ್ಜಲ ಕುಸಿದಿದ್ದರ ಸಂಬಂಧ ಅವರು ಏನಪ್ಪ ಅಂತಂದರೆ ಸಹಾಯಧನವನ್ನು 1.5 ಲಕ್ಷದಿಂದ 3 ಲಕ್ಷದ ರೂಪಾಯಿ ಮಟನೂ ಕೊಡ್ಬೋದು ಅಂತ ಆದೇಶ ಮಾಡಿದ್ದಾರೆ. ಘಟಕ ವೆಚ್ಚ 4 ಲಕ್ಷ ರೂಪಾಯಿಯಿಂದ ಮಟನು ಇರುತ್ತೆ. ಸಹಾಯಧನ 3 ಲಕ್ಷ ರೂಪಾಯಿ, ಸಾಲ 50,000 ರೂಪಾಯಿ, ವಿದ್ಯುತ್ಕರಣಕ್ಕೆ 50,000 ರೂಪಾಯಿ ಅಂತ ಇದನ್ನು ಮಾಡಿದ್ದಾರೆ. ಮಹಿಳೆಯರಿಗಾಗಿ ಕಿರು ಸಾಲ ಮೈಕ್ರೋ ಕ್ರೆಡಿಟ್ ಯೋಜನೆ. ಮಹಿಳೆಯರಿಗಾಗಿ ಕಿರು ಸಾಲ ಯೋಜನೆ ಅಡಿಯಲ್ಲಿ 15,000 ರೂಪಾಯಿಗಳನ್ನು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಕೊಡ್ತಾರೆ. ಅದರಲ್ಲಿ 10,000 ರೂಪಾಯಿ ಸಾಲ ಇರುತ್ತೆ. ಆಮೇಲೆ 5,000 ರೂಪಾಯಿ ಏನಪ್ಪ ಅಂದರೆ ಸಹಾಯಧನ ಇರುತ್ತೆ. ಮತ್ತು ಅದು 10,000 ರೂಪಾಯಿ ಅವ್ರಿಗೆ ಲೋನ್ ತೊಗೊಂಡಿರ್ತಾರಲ್ಲ ಅದಕ್ಕೆ ಶೇಕಡ 4% ಬಡ್ಡಿ ದರದಲ್ಲಿ ಅದನ್ನು ಮತ್ತೆ ಮರುಪಾವತಿಯನ್ನು ಮಾಡಬೇಕಾಗುತ್ತೆ. ಇದನ್ನು ಸಾಲದ ಉದ್ದೇಶ ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳು ಹಣ್ಣು ತರಕಾರಿ ವ್ಯಾಪಾರ, ಹಾಲು ವ್ಯಾಪಾರ, ಹೂ ವ್ಯಾಪಾರ, ಮೀನು ವ್ಯಾಪಾರ, ಟೀ ಸ್ಟಾಲ್, ಸಣ್ಣ ವ್ಯಾಪಾರ ಚಟುವಟಿಕೆಗಳನ್ನು ಕೈಗೊಳ್ಳಲು 15,000 ರೂಪಾಯಿ ಆರ್ಥಿಕ ಒಂದು ನೆರವನ್ನು ಮಾಡ್ತಾ ಇದ್ದಾರೆ. ಈ ಥರ ಬೇರೆ ಬೇರೆ ಯೋಜನೆಗಳ ಬಗ್ಗೆ ನಾವು ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಅಥವಾ NGO ರಿಲೇಟೆಡ್ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಕರಿಯರ್ ಗೈಡೆನ್ಸ್ ಬಗ್ಗೆ ಆಗಿರ್ಬೋದು, ಉಚಿತವಾಗಿ ಸಿಗುವಂಥ ಬೇರೆ ಬೇರೆ ತರಬೇತಿಗಳ ಬಗ್ಗೆ, ಸ್ವಯಂ ಉದ್ಯೋಗ ತರಬೇತಿಗಳ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಮ್ಮ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.